ಇದು 500 ಗ್ರಾಮ್ ಅಷ್ಟು ಸಗಣಿ ಇದೆ, ಅದಕ್ಕೆ 100 ml ನಾವು ನೀರು ಹಾಕೋತಿದೀವಿ. ಅಂದ್ರೆ ಈಗ ನೀವು ನೋಡಿ ಇದು ಯೂರಿಯಾ 7.5 ಗ್ರಾಮ್ ಅಷ್ಟು ಯೂರಿಯಾ ಇದೆ. ಇದು 7.5 ಗ್ರಾಮ್ ಅಷ್ಟು ಯೂರಿಯಾ ಇದೆ. ಈಗ ನೋಡಿ ಅವರು 7.5 ಗ್ರಾಮ್ ಮಿಕ್ಸ್ ಮಾಡ್ಕೊತಾ ಇದ್ದಾರೆ FIM ಅಲ್ಲಿ. ಇದು ಸಗಣಿ, ಇದು ಮಾಮೂಲಿ ಇದೇನು ಗೊಬ್ಬರ ಅಲ್ಲ, ಏನಲ್ಲ, ಸಗಣಿಯಲ್ಲಿ ನಾವು 7.5 ಗ್ರಾಮ್ ಯೂರಿಯಾ ಮಿಕ್ಸ್ ಮಾಡ್ಕೊತಾ ಇದೀವಿ. ಅದ್ರ ಜೊತೆ ಇದು ತಂದ್ರೆ 7.5 ಗ್ರಾಮ್ ಅಷ್ಟು ಪೊಟ್ಯಾಷಿಯಂ ಸೇಮ್ 0.050 ಹಾಕೊಂಡಿದ್ದೀವಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಅಂದ್ರೆ ಚೆನ್ನಾಗಿ ಕಲ್ಸ್ಕೊಂಡು ಒಂದು ಪ್ಲಾಸ್ಟಿಕ್ ಕವರ್ ಅಲ್ಲಿ ಹಾಕ್ಬೇಕಾಗುತ್ತೆ. ನೀವು 7.5 ಗ್ರಾಮೇ ಹಾಕ್ಬೇಕಂತ ಏನಿಲ್ಲ, ಬೇಕಾದ್ರೆ 10 ಗ್ರಾಮ್ ಆದ್ರೂ ಹಾಕ್ಬೋದು. ಎರಡು ಈಕ್ವಲ್ ಆಗಿ ಹಾಕೊಂಡು ಸಗಣಿ ಜೊತೆ ಮಿಕ್ಸ್ ಮಾಡ್ಕೊಂಡು ಅದನ್ನ ಒಂದು ಕವರಲ್ಲಿ ತುಂಬ್ಕೊಳ್ಳಿ. ಆ ಕವರಲ್ಲಿ ತುಂಬ್ಕೊಂಡ್ಬಿಟ್ಟು ಇದೆಲ್ಲ ಮೂತಿ ಇದನ್ನ ಕಟ್ ಮಾಡಿಬಿಟ್ಟು ಇಲ್ಲಿ ನಾವು ಒಳಗಡೆ ಸೇರಿಸ್ಬಿಟ್ಟು ಅಲ್ಲಿ ಕಟ್ಟಬೇಕು. ಆ ತರ ಕಟ್ಟೋದ್ರಿಂದ ನಮ್ಗೆ ಡೈರೆಕ್ಟ್ ಆಗಿ ಸಪ್ಲೈ ಆಗುತ್ತೆ. ನಾವೀಗ ಬುಡ ಕೊಡಕ್ಕೂ ಇಲ್ಲಿ ಕೊಡೋಕ್ಕೂ ತುಂಬಾ ವ್ಯತ್ಯಾಸ ಇದೆ. ನಾವು ಬುಡ ಕೊಟ್ರೆ ಏನಾಗುತ್ತೆ, ಇದು ಟೈಮ್ ತಗೊಳುತ್ತೆ ಎಳ್ಕೊಳಕ್ಕೆ. ನಾವು ಡೈರೆಕ್ಟ್ ಆಗಿ ಇಲ್ಲೇ ಕೊಟ್ಬಿಟ್ರೆ ಏನಾಗುತ್ತೆ, ಡೈರೆಕ್ಟ್ ಆಗಿ ಎಳ್ಕೊಂಡ್ಬಿಟ್ಟು ಅದು ಒಳ್ಳೆ ಸೈಜ್ ಕೊಡುತ್ತೆ. ಈಗ ಅದನ್ನ ನೋಡಿ, ಮೊದಲು ನೀವು ಕರೆಕ್ಟ್ ಆಗಿ ನೋಡಿ, ಯಾಕಂದ್ರೆ ಅದಕ್ಕೆ ನಿಮ್ಗೆ ಇಲ್ಲ ಇರ್ಲಿ ಬಿಡಿ, ಸಾಕಾಗುತ್ತೆ ನಿಮ್ಗೆ ನೋಡ್ಸಕ್ಕೆ. ಈಗ ಇದನ್ನ ಕಟ್ ಮಾಡ್ಕೊಳ್ಳಿ, ಇಲ್ಲಿ ತನಕ ಕಟ್ ಇನ್ನ ಇಲ್ಲಿ ಕಟ್ ಮಾಡಿದ್ರು ಆಗುತ್ತೆ. ಇದನ್ನ ಸ್ಲ್ಯಾಂಡ್ ಕಟ್ ಆಗಿ ಮಾಡ್ಕೊಂಡಿದೀವಿ. ನೋಡಿ, ಇದು ಮೂತಿ ಕಟ್ ಮಾಡ್ಬೇಕು. ಮೂತಿ ಕಟ್ ಮಾಡ್ಬಿಟ್ಟು ಇದನ್ನ ಅದರಲ್ಲಿ ಸೇರಿಸ್ಬೇಕು. ಅದು ಫುಲ್ ಹೋಗ್ಬೇಕು ಒಳಗಡೆ ತನಕ ಆ ಕಟ್ ಮಾಡಿರೋ ಪೋರ್ಷನ್. ಇನ್ನೊಂದ್ ಸ್ವಲ್ಪ ಆಮೇಲೆ ಟೈಟ್ ಆಗುತ್ತೆ. ಮಾಡ್ಬೇಡ್ರಿ, ನೀವು ಇಟ್ಕೊಂಡು ಅವನಿಗ್ಲೇ ಇರ್ತಾನೆ. ಈಗ ನಾವು ಬುಡ ಕೊಡೋದಕ್ಕೂ ಗೊನೆ ಕೊಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಗೊನೆ ಕೊಟ್ರೆ ಅಲ್ಲೇ ಡೈರೆಕ್ಟ್ ಆಗಿ ಹೇಳ್ಕೊಳುತ್ತೆ, ತೂಕ ಚೆನ್ನಾಗಿ ಬರುತ್ತೆ.